ಜೈ ಭೀಮ್, ಜೈ ಬಾಪು. ಬಾಪು ಇಲ್ಲದೆ ಸ್ವಾತಂತ್ರ್ಯ ಇಲ್ಲ, ಭೀಮ್ ಇಲ್ಲದೆ ಸಂವಿಧಾನ ಇಲ್ಲ. ನೋಡಿ ಎಷ್ಟು ಚೆಂದ ಇದೆ. ಎರಡು ಬಲಿಷ್ಠವಾದಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಬಲಾಢ್ಯ ವ್ಯಕ್ತಿಗಳು ಇವರಿಬ್ಬರೂ ಕೂಡ. ನಮಗಿವತ್ತು ಇಲ್ಲಿ ಈ ಸಂವಿಧಾನದ ಪ್ರತಿಯನ್ನು ಕೊಟ್ಟು ಪ್ರಮಾಣ ಮಾಡಿಸಿದರು ಕಿಮ್ಮನೆ ರತ್ನಾಕರ್ ಸಾಹೇಬರೇ. ಇಲ್ಲೊಂದು ವಿಷಯ ಹೇಳಬೇಕು ನಾವು. ನಮಗೆ ಈ ಪ್ರಮಾಣದ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾವು ಯಾರೂ ಮತಗಳ್ಳತನ ಮಾಡೋದೇ ಇಲ್ಲ. ಸಂವಿಧಾನದ ಚೌಕಟ್ಟಿನಿಂದ ಹೊರಗಡೆ ಬರೋದೇ ಇಲ್ಲ. ಯಾರು ಮತಗಳ್ಳತನ ಮಾಡ್ತಾರೋ ಅವ್ರ ಕೈಯಲ್ಲಿ ಪ್ರಮಾಣ ಮಾಡಿಸ್ಬೇಕು. ಇದನ್ನು ಯಾರು ಮತಗಳ್ಳತನ ಮಾಡ್ತಾರೋ ಅವ್ರ ಕೈಯಲ್ಲಿ ಪ್ರಮಾಣ ಮಾಡಿಸಿ. ಯಾಕೆಂದರೆ ಅವರಿಗೆ ಮಾನ ಮರ್ಯಾದೆ ಇರೋದಿಲ್ಲ ಅಲ್ವೇ. ನೇರವಾಗಿ ಯುದ್ಧ ಮಾಡೋರನ್ನ ಯೋಧ ಅಂತೀವಿ, ಬೆನ್ನಿಂದೆ ಚೂರಿ ಹಾಕೋವನ್ನ ಏನಂತ ಹೇಳ್ತೀವಿ ನಾವು? ಹೇಡಿ ಅಂತ ಹೇಳ್ತೀವಿ. ನನ್ನ ಪಕ್ಕದಲ್ಲಿ ಇಲ್ಲಿನ ನಿಮ್ಮದೇ ಅಭ್ಯರ್ಥಿಯಾದ ಪ್ರಸನ್ನ ಅವರು ಕೂತ್ಕೊಂಡಿದ್ರು. ನಾನಿಲ್ಲಿ ಸೋತಿದ್ದೀನಿ ಸರ್ ಅಂತ. ನೀವು ಸೋತಿದ್ದೀರಾ ಅಥವಾ ಸೋಲ್ಸಿದ್ದೀರಾ ಅಂತ ಕೇಳೋಕ್ಕೆ ಇಷ್ಟಪಟ್ಟೆ ಅವ್ರನ್ನ. ಸೋಲೋದಕ್ಕೂ ಸೋಲ್ಸೋದಕ್ಕೂ ವ್ಯತ್ಯಾಸ ಇದೆ. ಒಬ್ಬ ವೀರ ಎದುರುಗಡೆ ಬಂದು ಯುದ್ಧ ಮಾಡಿದ್ರೆ ಅದು ಸೋಲು. ನಮ್ಮ ಶಕ್ತಿ ಅವನ ಮುಂದೆ ಪ್ರದರ್ಶನ ಆಗಿ ನಾನು ಸೋತಾಗ ನನಗದು ಸಮಾಧಾನ. ಆದರೆ ನಾನು ಮುಂದೆ ನೋಡ್ತಿದ್ದಾಗ ಹಿಂದಿಂದ ನನ್ನ ಬೆನ್ನ ಮೇಲೆ ಚೂರಿ ಹಾಕೋದಿದೆಯಲ್ಲ, ಅದು ಸೋಲಿಸೋದು, ಹೇಡಿತನ. ನೀವು ಸೋತಿದ್ದೀರಂತ ಸುಮ್ಮನೆ ಕೂತ್ಕೋಬೇಡಿ. ಇನ್ನು 2.5 ವರ್ಷ ಇದೆ, ಇಲ್ಲಿ ಚುನಾವಣೆ ನಡೆಯುತ್ತೆ. ಈಗಲಿಂದ ಶುರು ಮಾಡಿ ಬೂತ್ ಮಟ್ಟಕ್ಕೆ ಹೋಗಿ ನೀವು ಎಲ್ಲಿ ಮತಗಳು ಮಿಸ್ ಆಗಿದೆ, ಕಾಂಗ್ರೆಸ್ ಮತ ಎಷ್ಟು ಮತಗಳು ಅವ್ರಿಗೋಗಿ ಸೇರಿಕೊಂಡಿದೆ ಅದನ್ನು ಕಂಡುಹಿಡೀರಿ. ಯಾತಕ್ಕೆ ಸೇರಿಕೊಂಡಿದೆ? ಎಲ್ಲಾದರೂ ನಮ್ಮ ತಪ್ಪು ನಡೆದಿದೆಯಾ? ತಪ್ಪು ನಡೆದಿದ್ರೆ ಸರಿಪಡಿಸ್ಕೊಳ್ಳಿ, ಅಥವಾ ನಾವೇ ತಪ್ಪು ಮಾಡಿದರೆ ಸರಿಪಡಿಸ್ಕೊಳ್ಳಿ. ಅದನ್ನು ನಮ್ಮಿಂದ ಹೋಗಿರ್ತಕ್ಕಂಥ ಮತವನ್ನು ಮತ್ತೆ ಪಡ್ಕೊಳ್ಳೋ ಕೆಲಸನ ಮಾಡಿ, ಕಳ್ಕೊಂಡ ಕ್ಷೇತ್ರವನ್ನು ಮತ್ತೆ ಪಡ್ಕೊಳ್ಬೇಕು. ಅದೇ ನಮ್ಮ ಕೆಲಸ. ಆ ಕೆಲಸ ಮಾಡದೆ ಹೋದರೆ ನಾವು ಸುಮ್ಮನೆ ಅಲ್ಲಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇರ್ತೀವಿ. ಭಾಷಣ ಕೇಳೋಕ್ಕೆ ಒಂದಷ್ಟು ಜನ ಬರ್ತಾರೆ, ಸಂಜೆ ಹೋಗಿ ಮರ್ತು ಬಿಡ್ತಾರೆ. ಆ ಕೆಲಸ ಮಾಡಬಾರ್ದು. ನಾವು ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ನಾವು ಆ ಕ್ಷೇತ್ರದಲ್ಲಿ ಮತಯಾಚನೆಗೆ ಓಡಾಡ್ತಿದ್ವೋ ಅದೇ ರೀತಿ ಕೂಡ ಪುನಃ ನಾವು ಈ ಕ್ಷೇತ್ರವನ್ನು ನಮ್ಮ ಪಕ್ಷಕ್ಕೆ ತಗೊಳ್ಳೋದಕ್ಕೆ ನಾವು ದಿನನಿತ್ಯ ಅಲ್ಲಿ ಕೆಲಸ ಮಾಡೋದೇ ನಿಜವಾದ ಕಾಯಕ ಅನ್ನೋದು ನನ್ನ ಅಭಿಪ್ರಾಯ. ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಕೇಳ್ಪಟ್ಟಿದ್ದೀವಿ, ಬಹಳಷ್ಟು ವಿಚಾರಗಳನ್ನು ಓದ್ತಾನೇ ಇರ್ತೀವಿ. ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಅವರು ಜನ್ಮ ತಾಳದೆ ಹೋಗಿದ್ದಿದ್ದರೆ ಏನಾಗ್ತಾ ಇತ್ತು ನೆನೆಸ್ಕೊಂಡು ನೋಡಿ, ಭಯ ಆಗತ್ತೆ. ಯಾಕೆಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಎಂತಹ ಪ್ರಯತ್ನವನ್ನು ಮಾಡಿದರು ಅಂತ ಹಲವಾರು ಪುಸ್ತಕಗಳಲ್ಲಿ ನಾವು ಓದ್ತಾನೇ ಇದ್ದೀವಿ. ಬಾಲ್ಯದಿಂದನೂ ಓದ್ತಾ ಇದ್ದೀವಿ, ಇನ್ನೂ ಓದ್ತಾನೇ ಇದ್ದೀವಿ, ಅದು ಮುಗಿತಾನೇ ಇಲ್ಲ. ಅದೇ ರೀತಿ ಅಂಬೇಡ್ಕರ್ ಅವರ ಬಗ್ಗೆ ನೀವು ಎಷ್ಟು ತಿಳ್ಕೊಂಡ್ರೂ ಕೂಡ ಸಾಲದು. ದಿನನಿತ್ಯ ಒಂದೊಂದು ನಮಗೆ ವಿಚಾರಧಾರೆಗಳು ತಲೆ ಒಳಗೆ ಹೋಗ್ತಾನೇ ಇರ್ತದೆ. ಈ ಕಿಮ್ಮನೆ ರತ್ನಾಕರ್ ಸಾಹೇಬರು ಮಾತಾಡ್ತಾ ಇದ್ರು, ಎಷ್ಟು ವಿಚಾರಗಳನ್ನು ಅವರು ಕೂಡಿಟ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ತಿಂಗಳಿಗೆ 1 ಗಂಟೆ ಕಳೆದ್ರೂ ಸಾಲದು, ನಮ್ಗೆ ಅಷ್ಟು ವಿಚಾರಗಳನ್ನು ಅವ್ರು ಕೂಡಿಟ್ಕೊಂಡಿದ್ದಾರೆ. ಇಲ್ಲಿ ಸಂವಿಧಾನ ಎಷ್ಟು ಚೆಂದ ಇದೆ ನೋಡಿ. ಪ್ರಜೆಗಳಿಂದ ಪ್ರಭುವನ್ನು ಆರಿಸುವಂಥ ಅದ್ಭುತವಾದ ಪ್ರಜಾಪ್ರಭುತ್ವವನ್ನು ಕಟ್ಟಿಕೊಟ್ಟಂಥ ಸಂವಿಧಾನ ಎಷ್ಟು ಸುಂದರವಾಗಿದೆ. ಇದು ಎಷ್ಟು ಸದ್ಬಳಕೆ ಆಗ್ತಾ ಇದೆ ನಮಗೆ, ಅದು ಯೋಚನೆ ಮಾಡೋಣ ಫಸ್ಟು. ಯಾಕೆಂದರೆ ಬಹಳಷ್ಟು ಜನ ವೇದಿಕೆಗಳ ಮೇಲೆ ಬಹಳ ಜೋರಾಗಿ ಮಾತಾಡ್ತಿರ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೀವಿ ಅಂಥೇಳಿ. ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡೋಕ್ಕೆ ಸಾಧ್ಯನಾ? ಕಾಂಗ್ರೆಸ್ ಅಂದರೆ ಅದೇನೊಂದು ಪಕ್ಷನ? ಅದು ಅಲ್ಲ, ಸಮಗ್ರ ಭಾರತದ ಒಂದು ದೊಡ್ಡ ಶಕ್ತಿ. ಅದು ಬಹಳ ದೊಡ್ಡ ಶಕ್ತಿ. ಅದು ಸ್ವಾರ್ಥಕ್ಕೋಸ್ಕರ ಬಂದ ಪಕ್ಷಗಳು ಇವತ್ತಿರೋದೆಲ್ಲ ಪಕ್ಷಗಳು ಸ್ವಾತಂತ್ರ್ಯಕ್ಕೋಸ್ಕರವೇ ಹುಟ್ಕೊಂಡಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ನೀವು ಅದನ್ನು ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮರ ಬೇಸಿಗೆ ಕಾಲದಲ್ಲಿ ಒಣಗೋಗಿ ಆ ಎಲೆಗಳೆಲ್ಲ ಬಿದ್ದು ಹೋಗುತ್ತೆ. ಹಾಗಂದ್ರೆ ಮಾತ್ರಕ್ಕೆ ಮರದ ಶಕ್ತಿ ಕುಂದಿದೆ ಅಂತಲ್ಲ, ವಸಂತ ಕಾಲದಲ್ಲಿ ಮತ್ತೆ ಅದು ಚಿಗುರುತ್ತೆ,
ಸಾವಿರಾರು ಜನಕ್ಕೆ ನೆರಳನ್ನು ಕೊಡುತ್ತೆ. ಅಂಥ ಒಂದು ಮರವೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷವನ್ನು ಸುಲಭವಾಗಿ ಯಾರೂ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ನಾಶ ಮಾಡಬೇಕು ಅಂದರೆ ಬಡಿದಾಡಿ ನೋಡೋಣ, ಹೋರಾಡಿ ಗೆಲ್ಲಬೇಕು. ಅದು ನಿಜವಾದ ನಿಮ್ಮ ಶಕ್ತಿ. ಹಾಗಾಗಿ ಕಾಂಗ್ರೆಸ್ ಇತಿಹಾಸದಲ್ಲಿ ನೀವಿವತ್ತು ಆಡಳಿತಕ್ಕೆ ಬಂದಿದ್ದೀರಿ. ಆದರೆ ನೀವು ಆಡಳಿತಕ್ಕೆ ಬರೋವರೆಗೂ ಇಲ್ಲಿ ಆಡಳಿತ ನಡೆಸಿದ್ದು, ಅಭಿವೃದ್ಧಿ ಮಾಡಿದ್ದು, ಎಲ್ಲ ಸುಖಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಒಂದು ಸುಂದರವಾದ ಮನೆಗೆ ಬೋರ್ಡ್ ಹಾಕ್ಕೊಂಡು ಇವತ್ತು ಅದು ನಮ್ಮ ಮನೆ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಮನೆ ಕಟ್ಟೋದಕ್ಕೆ ಕಾಂಗ್ರೆಸ್ ಪಕ್ಷ ಎಷ್ಟು ಕಷ್ಟಪಟ್ಟಿದೆ. ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು? ನಮಗೆ ತುತ್ತು ಅನ್ನಕ್ಕೂ ಕಷ್ಟ ಇತ್ತು. ಆ ರೀತಿ ಇದ್ದಂಥ ಒಂದು ದೇಶವನ್ನು ಇವತ್ತು ಅಂದರೆ ನೀವು ಬರೋವರೆಗೂ ಎಷ್ಟು ಶಕ್ತಿಯಾಗಿ ಬೆಳೆಯೋದಕ್ಕೆ ಎಷ್ಟು ಜನ ಇದಕ್ಕೆ ಹೋರಾಟ ಮಾಡಿದ್ದಾರೆ, ಎಷ್ಟು ಜನ ಶ್ರಮ ಪಟ್ಟಿದ್ದಾರೆ, ಎಷ್ಟು ತ್ಯಾಗ ಬಲಿದಾನಗಳು ಇಲ್ಲಿ ಆಗಿದೆ. ಅವೆಲ್ಲವನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಇತಿಹಾಸವನ್ನು ಮೊದಲು ತಿಳ್ಕೊಳ್ಬೇಕು. ಇತಿಹಾಸವನ್ನು ತಿಳ್ಕೊಳ್ಳದೆ ಹೋದರೆ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಎಷ್ಟೊಂದು ಕಾರ್ಯಕ್ರಮಗಳಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮನೆಗೆ ತೊಗೊಂಡೋಗಿ ತಲುಪಿಸೋದ್ರ ಜೊತೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ತಲುಪಿಸೋದ್ರ ಜೊತೆಯಲ್ಲಿ ಕಾಂಗ್ರೆಸ್ನ ಇತಿಹಾಸವನ್ನು ಜನಗಳಿಗೆ ತಿಳಿಸ್ಬೇಕು. ಹೇಗೆ ನಮ್ಮನ್ನು ಮುಟ್ಟಾಳನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಇಂದಿನ ಯುವ ಪೀಳಿಗೆನ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಿದ್ದಾರೆ. ಯುವ ಪೀಳಿಗೆಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡುವಂಥ ಕೆಲಸ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡಬೇಕು. ನಾನಿಲ್ಲಿ ಒಂದು ವಿಚಾರವನ್ನು ಆಗ್ರಹ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಸಂವಿಧಾನವನ್ನು ನಾವು ಪುಸ್ತಕಗಳಲ್ಲಿ ಓದ್ತಾ ಇರ್ತೀವಿ ಮತ್ತು ವೇದಿಕೆಗಳಲ್ಲಿ ಭಾಷಣಗಳ ಮುಖಾಂತರ ಎಲ್ರಿಗೂ ತಲುಪಿಸ್ತೀವಿ. ಸಂವಿಧಾನದ ಕಿರು ಪರಿಚಯ ಶಿಕ್ಷಣದಲ್ಲಿ ಆಗಬೇಕದು. ಶಿಕ್ಷಣದಲ್ಲಿ ಆದರೆ ಮಾತ್ರ ಮುಂದಿನ ಪೀಳಿಗೆಗೆ ನಮ್ಮ ಭಾರತದ ಸಂವಿಧಾನದ ಶಕ್ತಿ ಏನೋದು ಅರ್ಥ ಆಗುತ್ತೆ. ಈ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಕಾಂಗ್ರೆಸ್ಸಿನ ಶಕ್ತಿ ಏನು ಅನ್ನೋದು ಮುಂದಿನ ಪೀಳಿಗೆಗೆ ಅರ್ಥ ಆಗುತ್ತೆ. ಯುವಕರನ್ನು ನಾವು ಕೈ ಚೆಲ್ಲಿದ್ರೆ ಇಲ್ಲಿ ಪಕ್ಷ ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಅದನ್ನು ನಾನು ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಸಂವಿಧಾನದ ಪರಿಚಯ ಆಗಲೇಬೇಕು. ಅದಾಯಿತು ಅಂದರೆ ಸಮಗ್ರ ರಾಷ್ಟ್ರ ಸಂವಿಧಾನವನ್ನು ಗೌರವಿಸುವಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಅದು ಕರ್ನಾಟಕದಿಂದ ಪ್ರಾರಂಭವಾಗಲಿ ಅನ್ನೋದು ನನ್ನ ಆಸೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಕೂಡ ಸಂವಿಧಾನವನ್ನು ಗೌರವಿಸುವ, ಪ್ರೀತಿಸುವ, ಸಂವಿಧಾನದ ಚೌಕಟ್ಟಿನಲ್ಲಿ ಬದುಕುವ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಸಂವಿಧಾನ ರಚನೆ ಆಗಿರೋದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಅದು ರಚನೆ ಆಗಿರೋದು ನಮಗೋಸ್ಕರ. ನಾವು ಅದನ್ನು ಗೌರವಿಸದೆ ಹೋದರೆ ನಾವಿಲ್ಲಿ ಬದುಕೋದು ಬಹಳ ಕಷ್ಟ ಆಗತ್ತೆ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಇವೆಲ್ಲವನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಅರ್ಥ ಮಾಡಿಕೊಂಡು ಜನಗಳಿಗೆ ತಲುಪಿಸೋದ್ರ ಮುಖಾಂತರ ಈ ಭಾಗದಲ್ಲಿ ಏನು ಸೊರಗಿ ಹೋಗ್ತಾ ಇದೆ ಅಂತ ಯಾರೋ ಮಾತಾಡ್ತಾ ಇದ್ದಾರೆ. ಸೊರಗಿ ಹೋಗ್ತಾ ಇಲ್ಲ, ಅದು ಚಿಗುರ್ತಾ ಇದೆ ಕಾಂಗ್ರೆಸ್ ಅನ್ನೋದನ್ನು ನಾವೆಲ್ಲ ಮನದಟ್ಟು ಮಾಡೋ ರೀತಿ ಕೆಲಸವನ್ನು ಮಾಡಬೇಕು. ಆ ಕೆಲಸ ಮಾಡಬೇಕು ಅಂತ ಹೇಳ್ತಾ, ನನಗಿವತ್ತು ಈ ವೇದಿಕೆ ಮೇಲೆ ಬರೋದಕ್ಕೆ ನಮ್ಮ ಅಧ್ಯಕ್ಷರು, ನನಗಿವತ್ತು ಚಾಮರಾಜನಗರದಲ್ಲಿ ಕೆಲಸ ಇತ್ತು, ನಮ್ಮದೇ ಕೆಲಸ ಅಂದರೆ ಪ್ರಚಾರ ಸಮಿತಿಯ ಕೆಲಸ. ನಮ್ಮ ಅಧ್ಯಕ್ಷರು ಫೋನ್ ಮಾಡಿ, ಸರ್ ನಮ್ಮ ಭಾಗಕ್ಕೆ ಬನ್ನಿ ಅಂದರು. ಅವರು ಕರೆದ್ರೆ ನಾನು ಬರಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅಧ್ಯಕ್ಷರು ಆಜ್ಞೆಯನ್ನು ಪಾಲಿಸಬೇಕು. ನಮ್ಗೆ ಯಾವಾಗಲೂ ಅಧ್ಯಕ್ಷನ ನೋಡಿದಾಗ ನನಗೆ ಅವ್ರನ್ನ ನನ್ನ ಸಿನಿಮಾ ಹೀರೋ ನೆನಪಾಗತ್ತೆ. ಅವ್ರು ನೋಡಿ ಎಷ್ಟು ಸುಂದರವಾಗಿದ್ದಾರೆ, ಎಷ್ಟು ಚೆಂದ ಇದ್ದಾರೆ. ನಾನು ಸಿನಿಮಾ ಡೈಲಾಗ್ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಾನು ಮಂಗಳೂರು ಭಾಗದಲ್ಲಿ ಸಾಕಷ್ಟು ಸಿನಿಮಾ ಶೂಟಿಂಗ್ ಮಾಡಿದ್ದೀನಿ, ನಿಮ್ಮ ಭಾಗದಲ್ಲೆಲ್ಲ ನಿಮಗೆಲ್ಲ ನೆನಪಿದೆ. ಆದರೆ ನಮ್ಮ ಅಧ್ಯಕ್ಷರು ಪ್ರಚಾರ ಸಮಿತಿಯ ಜವಾಬ್ದಾರಿಯನ್ನು ವಹಿಸ್ಕೊಂಡ ನಂತರ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಚುರುಕು ಮುಟ್ಟಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶನೇ ಕೊಡಲ್ಲ, ಏನಾದರೂ ಒಂದು ಚಟುವಟಿಕೆ ಕೊಡ್ತಾರೆ. ಬನ್ನಿ ಪ್ರಚಾರ ಸಮಿತಿಯ ಶಕ್ತಿ ತೋರಿಸೋಣ ಅಂತ. ಅವರೇ ಆ ರೀತಿ ತುಡಿತದಲ್ಲಿರುವಾಗ ಅವ್ರ ಜೊತೆಲಿರೋ ನಾವೆಲ್ಲ ಸ್ವಲ್ಪನಾದರೂ ಅದನ್ನು ಕಲಿಬೇಕಲ್ವಾ. ಮೇಷ್ಟ್ರು ಹೇಗಿರ್ತಾನೋ ವಿದ್ಯಾರ್ಥಿ ಹಾಗಿರ್ತಾರೆ. ಹಾಗಾಗಿ ಅವ್ರು ನಮ್ಮನ್ನು ಕರೆದ್ರು. ಜೊತೆಯಲ್ಲಿ ಹರೀಶ್ ಸರ್ ಅವರು ಭಾಳ ಪ್ರೀತಿಯಿಂದ
ಈ ಭಾಗಕ್ಕೆ ಬರೋದಕ್ಕೆ ನನಗೆ ಕರೆ ಕೊಟ್ಟರು. ನಾನು ಬಂದು ನಿಮ್ಮನ್ನೆಲ್ಲ ಭೇಟಿಯಾಗಿದ್ದು ಭಾಳ ಸಂತೋಷ ಆಗಿದೆ. ಮತ್ತು ಇಂಥ ಒಂದು ಅದ್ಭುತವಾದ ವೇದಿಕೆ ಹಂಚಿಕೊಂಡಿದ್ದು ಇನ್ನೂ ಭಾಳ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರಚಾರ ಸಮಿತಿ ಬಹಳ ಅಗ್ರೆಸಿವ್ ಆಗಿ ಕೆಲಸ ಮಾಡೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ನಾನು ಅಧ್ಯಕ್ಷರ ಜೊತೆಯಲ್ಲಿ ಸದಾ ಇರ್ತೀನಿ. ಅವ್ರು ಎಲ್ಲೇ ಕರೀಲಿ ಬಂದು ಪಕ್ಷದ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈ ವೇದಿಕೆ ಮೂಲಕ ಹೇಳ್ತಾ ನನ್ನ 2 ತೊದಲು ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಮಾತಿನಲ್ಲಿ ತಪ್ಪಿದರೆ ಕ್ಷಮಿಸ್ಬಿಡಿ. ಜೈ ಭೀಮ್, ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಬಾಪು. ಇನ್ನೊಮ್ಮೆ ಹೇಳಿ, ಜೈ ಭೀಮ್, ವಂದೇ ಮಾತರಂ, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯನವರು, ಜೈ ಡಿ ಕೆ ಶಿವಕುಮಾರ್ ಅವರು, ಜೈ ರಾಹುಲ್ ಗಾಂಧಿ ಅವರು, ಜೈ ಮಲ್ಲಿಕಾರ್ಜುನ ಖರ್ಗೆ ಅವರು. ನಮಸ್ಕಾರ.